ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 23. ಸುಬ್ಬಲಕ್ಷ್ಮಿ ಸಭಾಂಗಣ ಮಹಾಜನ ಪ್ರೌಢಶಾಲೆ ಜಯಲಕ್ಷ್ಮೀಪುರಂನಲ್ಲಿ ಬಡವರ ಬಂಧು ಅಭಿಮಾನಿಗಳ ಸಂಘ ಕೊಡವಾರಹಳ್ಳಿ ಮೈಸೂರು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ, ವಯೋವೃದ್ಧರಿಗೆ ಸೀರೆ ವಿತರಣೆ ಹಾಗೂ ವಿಡೋ ಪೆನ್ಷನ್ ಆದೇಶದ ಪ್ರತಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಹರೀಶ್ ಗೌಡ, ಭಾಗ್ಯಮಹದೇಶ್, ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರಾದ ರವಿ, ಬಡವರ ಬಂಧು ಸಂಘದ ಅಧ್ಯಕ್ಷರಾದ ಕೊಡವಾರಹಳ್ಳಿ ಪಾಪಣ್ಣ, ಸುಣ್ಣದಕೇರಿ ರಮೇಶ್, ವಕೀಲರಾದ ಮಹದೇವ್, ಕೃಷ್ಣ, ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಬಾಲಕೃಷ್ಣ, ನಿತಿನ್, ಪುರುಷೋತ್ತಮ್, ಸುರೇಶ್, ಮಹದೇಶ್, ದೇವೇಗೌಡ ಇನ್ನಿತರರು ಭಾಗವಹಿಸಿದ್ದರು. ನಾವು ರಾಜ್ಯೋತ್ಸವವನ್ನು ಇಡೀ ರಾಜ್ಯಾದ್ಯಂತ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀವಿ. ಕರ್ನಾಟಕ ಹೆಸರಾಗಲಿ, ಕನ್ನಡ ಉಸಿರಾಗಲಿ ಅಂತ ಘೋಷಣೆ ಮಾಡಿ 50 ವರ್ಷ ಆಯಿತು. ಹೋದ ವರ್ಷ ರಾಜ್ಯೋತ್ಸವದಿಂದ ಮೊನ್ನೆ 30ನೇ ತಾರೀಕು ಅಂದ್ರೆ ಸಮಾರೋಪ ಸಮಾರಂಭವನ್ನ 1ನೇ ತಾರೀಕು ನಾವು ಮಾಡಿದ್ವಿ. ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವವನ್ನ, ಕನ್ನಡವನ್ನ ಉಳಿಸ್ಬೇಕು ಮತ್ತೆ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮಾನ್ಯರನ್ನು ಕರ್ನಾಟಕದಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡವನ್ನ ಉಳಿಸುವಂಥದ್ದು ನಿಮ್ಮ ಕರ್ತವ್ಯ. ಮುಂದೆ ಇರುವಂತ ಯುವಕ ಯುವತಿಯರು ಮತ್ತೆ ಇವತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸ್ಕೂಲಲ್ಲಿ. ತುಂಬಾ ಖುಷಿಯಾಯಿತು. ಇಲ್ಲಿ ಹೆಣ್ಮಕ್ಳು ರಾಜ್ಯೋತ್ಸವದ ಏನು ನಮ್ಮ ಕನ್ನಡ ರಾಜ್ಯದ ಬೌದ್ಧ ರತ್ನ ಬಂದಿದ್ವಿ, ಕೆಂಪು ಮತ್ತು ಹಳದಿಯನ್ನ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿ ವರ್ಷ ರಾಜ್ಯೋತ್ಸವವನ್ನು ಇದೇ ರೀತಿ ಈ ಏನು ಬಡವರ ಬಂಧು ಅಭಿಮಾನಿಗಳ ಸಂಘಗಳು ಮಾಡಲಿ. ಇವತ್ತು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಮತ್ತೆ ಗೃಹಿಣಿಯರಿಗೆ ಸೀರೆಯನ್ನು ಕೊಟ್ಟು ಅವರು ತಮ್ಮ ಕೈಲಾದ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಪ್ರತಿ ವಿಶೇಷವಾದ ದಿನಗಳಲ್ಲಿ ಅವರು ಏನಾದರೂ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಬಡವರ ಪರ, ಸಮಾಜದ ಪರ, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾರೆ. ನಾನು ತಡವಾರನು ಈ ಕಾರ್ಯಕ್ರಮ ಬರಲೇಬೇಕು. ಯಾಕೆಂದ್ರೆ ಏನು ರಮೇಶ್ ಮತ್ತೆ ಪಾಪಣ್ಣ ಮತ್ತೆ ಕೃಷ್ಣ 3 ಜನನು ಬಡವರ ಪರವಾಗಿ ಕೆಲಸವನ್ನ ಮಾಡ್ತಾರೆ. ಆ ಕೆಲಸಕ್ಕೆ ನಾನು ಒಬ್ಬ ಭಾಗಿದಾರರಾಗಬೇಕು ಅಂತ ನಾನು ಮೀಟಿಂಗ್ ಇದ್ದು ಮೀಟಿಂಗ್ ಮುಗಿಸ್ಕೊಂಡ ತಕ್ಷಣವೇ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಬಡವರ ಬಂಧು ಅಭಿಮಾನಿ ಸಂಘದ ಬಡವರಲ್ಲಿ ಅವರುಗಳ ನೇತೃತ್ವದಲ್ಲಿ ಇವತ್ತು ಪಾಪಣ್ಣ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಅವರೊಂದು ಟೀಮ್ ಇದೆ. ಎಲ್ಲರೂ ಸಹ ಎಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಅವರು ಕಾರ್ಯಕ್ರಮ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೊಡ್ತಾ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಹರೀಶ ಬರಬೇಕಿದ್ದು ಶಾಸಕರು ಅವರು ಬೇರೆ ಕೆಲಸದ ಒತ್ತಡದ ಮೇಲೆ ಬಂದಿಲ್ಲ. ಶ್ರೀಮತಿ ಗೌರಿ ಹರೀಶ್ ಗೌಡರ ಅವರು ಬಂದಿಲ್ಲ. ರಾಜೇಶ್ವರಿ ಕುಲಸ್ವಾಮಿ, ಮಾಜಿ ಮೇಯರ್ ನಗರ ಪಾಲಿಕೆ ಸದಸ್ಯರು, ಅವರು ಸಹ ಕಾರಣಾಂತರದಿಂದ ಬಂದಿಲ್ಲ. ತ್ರಿಮೂರ್ತಿ ಅವರು, ಸೋಮವಾರ ಅವರು ಹಾಗೂ ಶ್ರೀ ಎಸ್ ಆರ್ ರವಿ ನಿರ್ದೇಶಕರು, ಮೈಸೂರು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್, ಮೋಹನ್ ಕುಮಾರ್ ಅವರು ಕರ್ನಾಟಕ ಕಾವಲುಪಡೆ ರಾಜ್ಯಾಧ್ಯಕ್ಷರು, ಶಿವಪ್ರಕಾಶ್ ಅವರು ನಿರ್ದೇಶಕರು, ಕೃಷ್ಣರಾಜೇಂದ್ರ ಮೈಸೂರು ಕೋಆಪರೇಟಿವ್ ಸೊಸೈಟಿ, ರಾಜಣ್ಣ ಅವರು ಹಂಪಿ ಕೃಷ್ಣಪ್ಪ ಅವರ ಮಗ, ಸಮಾಜ ಸೇವಕರು, ಶ್ರೀ ರಮೇಶ್ ಬಾಬು ಅವರು ಕಾಂಗ್ರೆಸ್ ಯುವ ಮುಖಂಡರು, ತಾವರ್ಕೆಟ್ಟೆ ಮೈಸೂರು, ಕೃಪಾನಂದರು ಇವರೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶುಭಾಶಯ ಕೇಳ್ತಾ ತಮಗೂ ಸಹ ಇನ್ನೊಂದು ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೊಳ್ಳುತ್ತೀನಿ. ಈ ಒಂದು ಕಾರ್ಯಕ್ರಮ ಇದು ಒಂದು ಸಂಘಟನೆ ಮತ್ತು ಒಂದು ಕಾರ್ಯಕ್ರಮ, ಮಕ್ಕಳುಗಳಿಗೆ ಒಂದು ಶಾಲಾ ಮಕ್ಕಳಿಗೆ ಅತಿಥಿ ಪರಿಚಯ ಮತ್ತು ದೀಪ ಬೆಳಗಿಸುವುದು, ಕನ್ನಡ ಭಾವಚಿತ್ರ ಪ್ರದರ್ಶನ, ಮತ್ತೆ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ, ಮತ್ತೆ ವಯೋವೃದ್ಧರಿಗೆ ಸೀರೆ ವಿತರಣೆ, ವಿಡೋ ಪೆನ್ಷನ್ ಆಗ್ಬೋದು,
ಮತ್ತೆ ಶಾಲಾ ಮಕ್ಕಳಿಂದ ಒಂದು ನೃತ್ಯ ಕಾರ್ಯಕ್ರಮ. ಈ ನಾವು ಕನ್ನಡ ನಾಡಿನ ಹಬ್ಬನ ನಾವು ಯಾಕೆ ಪ್ರತಿ ವರ್ಷ ಆಚರಿಸಬೇಕು ಅಂತ ಹೇಳಿದ್ರೆ, ಈ ದಿನ ಕನ್ನಡ ಬರ್ತಾ ಬರ್ತಾ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಸ್ಕೂಲ್ಗೆ ಮಾರು ಹೋಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮಕ್ಕಳೇ ತಾವು ಸೈಲೆಂಟ್ ಆಗಿದ್ದಾರೆ, ನಾವು ಮಾತಾಡ್ತೀವಿ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ತಾವುಗಳೆಲ್ಲ ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಏನಕ್ಕೆ ನೀಡಬೇಕು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಇದೇ ಕನ್ನಡ ಮಾಧ್ಯಮ ಶಾಲೆ ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಪ್ರೈವೇಟ್ ಕಾಲೇಜ್ಗಳು, ಪ್ರೈವೇಟ್ ಹೈಸ್ಕೂಲ್ಗಳು ಎಲ್ಲ ಬಂದಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಅನ್ನಿಸ್ಬೋದು ನಮ್ಗೆ ಏನು ಅಂತ ಹೇಳಿದ್ರೆ ಎಲ್ಲ ಹೈಸ್ಕೂಲ್ ಅಲ್ಲಿ ಒಳ್ಳೆ ಫೆಸಿಲಿಟಿ ಇರ್ತದೆ, ಪ್ರೈವೇಟ್ ಸ್ಕೂಲ್ ಅಲ್ಲಿ ಒಳ್ಳೊಳ್ಳೆ ಇದಿರ್ತದೆ ಅನ್ಕೋಬಹುದು. ಆದ್ರೆ ನಿಮ್ಗೆ ಡೊನೇಷನ್ ಮತ್ತೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಕನ್ನಡ ಮಾಧ್ಯಮ ಅಂತ ಇದೆಯಲ್ಲ, ಕನ್ನಡಕ್ಕೆ ಇರುವಂತ ಶಕ್ತಿನ ಅದನ್ನ ಓದಿದಾಗ, ಮಾಡಿದಾಗ, ಬೆಳೆದಾಗ್ಲೇ ಅದು ಅರ್ಥ ಗೊತ್ತಾಗುತ್ತೆ. ನಾವು ಕೂಡ ಕನ್ನಡದಲ್ಲಿ, ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ ಬಂದವರು, ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಉಚ್ಚಾರಣೆ ಆಗೋದು, ವ್ಯಾಕರಣ ಆಗೋದು, ಇವನ್ನೆಲ್ಲ ತೆಗೆದುಕೊ ಬಂದವರು. ತಾವು ಕೂಡ ತಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಯಾವುದೇ ಕಾರಣಕ್ಕೂ ನೀವು ಶಾಲೆಗೆ ತಪ್ಪಿಸ್ಕೊಬಾರ್ದು. ಮತ್ತೆ ಇನ್ನೊಂದೇನು, ಕನ್ನಡದಲ್ಲಿ ಹೆಚ್ಚಿನ 100ಕ್ಕೆ 98, 99 ಅಂಕ ಯಾವಾಗ ಪಡಿತೀರೋ ಅವಾಗ ನೀವು ಕನ್ನಡಿಗರಾಗಿ ಇನ್ನೂ ಹೆಚ್ಚಾಗಿ ಉಳ್ಕೋತೀರಾ ಅಂತ ಹೇಳಿ ಕಳಿಸ್ತೀನಿ. ಈ ಒಂದು ನಾವು ಪ್ರತಿ ವರ್ಷ ಏನಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಅಂತ ಹೇಳಿದ್ರೆ, ನಮ್ಮ ನಾಡು, ನುಡಿ, ಚಿಂತನೆ, ಜಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬರು ಹಕ್ಕು, ಆ ಹಕ್ಕನ್ನ ನಾವು ಯಾವತ್ತು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಹೋರಾಟದಿಂದ ಆಗ್ಬೋದು, ಮತ್ತೆ ಒಂದೊಂದು ಸಂಘಟನೆಯಿಂದ ಆಗ್ಬೋದು, ಮತ್ತೆ ಒಂದು ಶಿಕ್ಷಣದಿಂದ ಆಗ್ಬೋದು. ಈ ಮೂರನ್ನ ಯಾವಾಗ ನಾವು ಮೈಗೂಡಿಸ್ಕೊಂತೀವಿ, ಆ ದಿನಗಳಲ್ಲಿ ನೀವು ಖಂಡಿತವಾಗಿ ಒಂದು ಉನ್ನತ ಹುದ್ದೆಗೆ ಇರ್ತೀರಾ, ಉನ್ನತ ಹುದ್ದೆನ ನೀವು ಅನುಭವಿಸ್ತೀರಾ ಅಂತ ಹೇಳಿ ಬಯಸ್ತೀನಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ರಾಜ್ಯ ಸರ್ಕಾರ ಏನು ಅಂತ ಹೇಳಿದ್ರೆ, ಕನ್ನಡಕ್ಕೆ ಹೆಚ್ಚು ಒತ್ತು ಏನು ನೀಡ್ತಾ ಇದೆ ಅಂತ ಹೇಳಿದ್ರೆ, IAS ಆಗ್ಬೋದು, IPS ಆಗ್ಬೋದು, KS ಆಗ್ಬೋದು, ಈ ತರ ಎಕ್ಸಾಮ್ಗಳನ್ನ ನೀವು ತಗೊಂಡಾಗ ನೀವು ಕನ್ನಡದಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ನೀವು ಗಳಿಸಿದ್ರೆ, ಇವತ್ತಲ್ಲ ನಾಳೆ ನಿಮಗೆ ಸಬ್ಸಿಡಿ ಸಿಗ್ಬೋದು. ಮತ್ತೆ ನಿಮಗೆ ಕನ್ನಡದಲ್ಲಿ ಯಾರು ಕನ್ನಡ ಮಾಧ್ಯಮದಲ್ಲಿ ಹೆಚ್ಚುವರಿ ಇರ್ತಾರೆ ಅವರು ಜಿಲ್ಲಾಧಿಕಾರಿಗಳು ಆಗ್ಬೋದು, ಪೊಲೀಸ್ ಕಮಿಷನರ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಹುದ್ದೆಗಳನ್ನ ಅನುಭವಿಸಬಹುದು. ಆ ಒಂದು ಶಕ್ತಿ ನಿಮ್ಗೆಲ್ಲ ಸಿಗ್ಲಿ. ಈ ದಿನ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತ ರಮೇಶ್ ಬಾಬು ಅವರು ಮತ್ತೆ ಪಾಪಣ್ಣ ಅವರಿಗೆ ನಾನು ಮುಖ್ಯವಾಗಿ ಒಂದು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ತರ ಸಂಘ ಇವೆಲ್ಲ ಕಾರ್ಯಕ್ರಮ ಮಾಡೋದು ಉಳಿದಾಕ ಮಾತಲ್ಲ. ಯಾಕೆಂದ್ರೆ ನಾವು ಕೂಡ ಹೋರಾಟದಿಂದನೇ ಬಂದವರು. ಈಗ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಷ್ಟು ಶ್ರಮ ವಹಿಸ್ಬೇಕು ಅಂತ ಹೇಳಿದ್ರೆ, ಆ ಶ್ರಮ ವಹಿಸೋದು ಯಾರು ಅಂದ್ರೆ ಆರ್ಗನೈಸ್ ಮಾಡಿರ್ತಾರಲ್ಲ ಆಯೋಜಕರು, ಅವ್ರು ಗೊತ್ತಿರ್ತದೆ. ಜೋರಾಗಿ ತಮ್ಮೆಲ್ಲ ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ. ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಬಡವರ ಒಂದು ಬಳಗದಿಂದ ನಡೆಸ್ತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ವಿದ್ಯಾರ್ಥಿ ಮಿತ್ರರು ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂತಹ ಸರ್ವರು ಕೂಡ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಕನ್ನಡ ಎನ್ನುವುದು ಬರೀ ಮಾತಲ್ಲ, ಅದನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವುದನ್ನು ತಿಳಿಸ್ತಾ ನನ್ನೆಲ್ಲ ಹಿರಿಯರು ಕೂಡ ಮಾತನಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದಿಸುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಶಾಲೆಯಲ್ಲಿ ಹೋದಂತ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ಇಡೀ ಜಗತ್ತೇ ನೋಡುವಂತ ಒಬ್ಬ ನಟವಾಗಿದ್ದಾರೆ. ಒಂದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದೇ ಜಾಗದಲ್ಲಿ ಓದಿ, ಅದೇ ರೀತಿ ಯಶ್ ಅವರು ಇದೇ ಶಾಲೆಯಲ್ಲಿ ಓದಿ ಈ ಶಾಲೆಯ ಕೀರ್ತಿಯನ್ನು ಹೆಸರು ತಂದಿದ್ದಾರೆ. ಇಡೀ ವಿಶ್ವದಲ್ಲಿ ಅವ್ರ ಹೆಸರು ಆಗೋ ಸಾಧ್ಯ. ಅದೇ ಮುಂದಿನ ದಿನಗಳು ಸಹ ನೀವು ಅದೇ ರೀತಿ ಆಗ್ಬೋದು. ಆದ್ರೆ ನಿಮ್ಮ ಪ್ರಯತ್ನ ನಿಜಕ್ಕೂ ಪ್ರಯತ್ನ ಖಂಡಿತ ಆಗುತ್ತೆ. ಅಂತ ಒಂದು ಶಾಲೆಯಲ್ಲಿ ನಮ್ಮ ಆಲೋಚನೆ ಮಾಡ್ತಾ ಇರೋದು ನಿಜಕ್ಕೂ ಪುಣ್ಯ ಹೊಂದುತ್ತೆ. ಈಗ ನಮ್ಮ ಕಸಿದಿಲ್ಲ ಅಂದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಇಂಥ ಮಹಾನ್ ವ್ಯಕ್ತಿ ಹೋದಂತ ಜಾಗದಲ್ಲಿ ನಾವು ರಾಜ್ಯೋತ್ಸವ ಆಚರಿಸೋ ಇದೀವಿ ಅಂದ್ರೆ ನಮ್ಮೊಂದು ಭಾಗ್ಯ. ಮತ್ತೆ ಇವತ್ತಿನ ಏನ್ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀವಿ, ನೀವು ಇಡೀ ಭಾರತದಲ್ಲೇ ಒಂದು ರಾಜ್ಯ ಒಂದು ಹಬ್ಬ ಮಾಡುತ್ತೆ ಅಂದ್ರೆ ಅದು ಕರ್ನಾಟಕ ಮಾತ್ರ. ಎಲ್ಲಾ ರಾಜ್ಯಗಳಲ್ಲಿ ಬೇರೆ ಬೇರೆ ಹಬ್ಬಗಳು ಮಾಡ್ತಾರೆ. ರಾಜ್ಯಕ್ಕಾಗಿ ಹಬ್ಬ ಮಾಡೋದ್ರೆ, ಭಾಷೆಗಾಗಿ ಹಬ್ಬ ಮಾಡೋದು ಅಂದ್ರೆ ನಮ್ಮ ಕರ್ನಾಟಕ ಮಾತ್ರ. ಇವತ್ತು ನಾವೇನು ನೀವು ಕನ್ನಡ ಭಾವನೆ ನೋಡ್ತಾ ಇದೀವಿ. ಈ ಭಾವನೆಗಳನ್ನು ಕೊಟ್ಟವರು ಮಹಾತ್ಮೂರ್ತಿ ಅಂತ ಹೇಳಿ ಅವರು ಒಂದು ನಮ್ಮ ರಾಜ್ಯಕ್ಕೆ ಒಂದು ಭಾವನೆ ಬೇಕು ಅಂದ್ಬಿಟ್ಟು ಅನಿಷ್ಟ ಕುಟುಂಬ ಸೌಭಾಗ್ಯವಾಗಿ ಸಂದೇಶವಾಗಿ ಈ ಭಾವನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸುಮಾರು ಜನ ಈ ನಾಡಿನ ಕೊಡುಗೆ ಕೊಟ್ಟಿದ್ದಾರೆ. ನಾವೆಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದ ಗೀತೆಯನ್ನು ಆಡಿದ್ವಿ. ಇವತ್ತು ಕುವೆಂಪು ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ನಾವು ನುಡಿಗೋಸ್ಕರ ಒಳ್ಳೊಳ್ಳೆ ಕವಿತೆಯನ್ನು ಬರೆದಿದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ
ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.